ಅಸಲಿ ಆಟ ಈಗ ಶುರು ಅಂತ ಸುದೀಪ್ ಅವ್ರು ಹೇಳ್ತಾರಲ್ಲ, ಅದು ಆ್ಯಕ್ಚುಲಿ ನೆನ್ನೆ ಶುರುವಾಯಿತು. ಬನ್ನಿ ಇದ್ರ ಬಗ್ಗೆ ಮಾತಾಡೋಣ. ವೆಲ್ಕಮ್ ಟು ಅನ್ಲಿಶ್ ಕನ್ನಡ. ಇದು ಬಿಗ್ ಬಾಸ್ ಕನ್ನಡ ಸೀಸನ್ 11 ಡೇ 5. ಸ್ಟಾರ್ಟಿಂಗಲ್ಲಿ ಯಥ ಪ್ರಕಾರ ಡೇ 4 ತೋರಿಸಿದ್ರು. ಡೇ 4ಅಲ್ಲಿ ಸ್ವಲ್ಪ ಏನೇನು ನಡೀತು ಅದೇ ಹೇಳಿದ್ರಲ್ಲ. ಇದು ಹೌಸ್ ಕ್ಯಾಪ್ಟನ್ಗೋಸ್ಕರ ಒಂದು ಟಾಸ್ಕು. ಆ ಟಾಸ್ಕ್ಗೆ ಇವು ಸ್ವರ್ಗದವರು ಆಡಬಾರ್ದು, ನರಕದವರು ಸ್ವರ್ಗದವ್ರಿಗೋಸ್ಕರ ಆಡಬೇಕು. ಯಾಕಂದರೆ ಟಾಸ್ಕ್ ಬರೀ ಕ್ಯಾಪ್ಟನ್ಸಿ ಇದು ಬಂದು ಸ್ವರ್ಗದವ್ರು ಮಾತ್ರ ಮೀಸಲಿರೋದು, ಅವ್ರಿಗೋಸ್ಕರ ನರಕದವ್ರು ಆಡಬೇಕು. ಇದು ಟಾಸ್ಕ್. ಈ ವಿಷಯಕ್ಕೆ ಆಮೇಲೆ ಬರೋಣ. ಮೊದಲು ಇವರು ಅದೇ ತ್ರಿವಿಕ್ರಮು ಮತ್ತು ಇವರು ಗೋಲ್ಡ್ ಸುರೇಶ್ ಹೋಗಿದ್ರಲ್ಲ ಮೆಡಿಕಲ್ ರೂಮ್ಗೆ. ಆಮೇಲೆ ಬಂದರು, ಅವರು ನೈಟಾಗಿ ಬಂದರು. ಅದೇ ಸ್ವಲ್ಪ ಅವ್ರಿಗೇನೋ ಸ್ವಲ್ಪ ಈ ಗ್ಲೂಕೋಸ್ ಅದೆಲ್ಲ ಹಚ್ಚಿ ಕಳಿಸಿದ್ರು. ಯಾಕಂದ್ರೆ ತುಂಬ ಬಳಲ್ಬಿಟ್ಟಿದ್ರು. ಆಮೇಲೆ ಫುಲ್ ಡಿಹೈಡ್ರೇಟ್ ಆಗಿಬಿಟ್ಟಿದ್ದು ಅಂತ ತ್ರಿವಿಕ್ರಮ್ ಅವ್ರು ಹೇಳಿದ್ರು. ಅದಾದಮೇಲೆ ನೆಕ್ಸ್ಟ್ ಡೇ ಬಂದ್ಬಿಟ್ಟು ಅವನು ಸಡ ಇದ್ದಾನಲ್ಲ, ಯಾರದು ಲಾಯರು, ಇದೂ ಸಿಂಪತಿ ಕ್ರಿಯೇಟ್ ಮಾಡೋಕ್ಕೆ ಬಿಗ್ ಬಾಸ್ ಅವ್ರಿಗೆ ಮಾಡಿದ್ದು. ಒಳಗೆ ಕರ್ಕೊಂಡಾಗ ಏನೂ ಮಾಡಿರಲ್ಲ, ಹಂಗೆ ಬಿಟ್ಬಿಟ್ಟಿದ್ದಾರೆ ಅಂತ. ನಾನೊಂದು ಕೇಳ್ತೀನಿ, ಇಂಥವ್ರನ್ನ ಇನ್ನೂ ಯಾಕೆ ಬಿಗ್ ಬಾಸಲ್ಲಿ ಇಟ್ಕೊಂಡಿದ್ದೀರಾ? ಅದೇ ಶೋಲ್ಲಿ ಬಂದು ಆ ಶೋಗೇ ಧಮಕಿ ಹಾಕ್ತಾರೆ, ಆ ಶೋ ಬಗ್ಗೆನೇ ಹೇಳಿಸ್ತಾರೆ. ಇಂಥವ್ರು ಏನಕ್ಕೆ ಇಟ್ಕೊಂಡಿದ್ದೀರಾ ಗೊತ್ತಿಲ್ಲ. ಇಂಥವ್ರನ್ನ ಕರ್ಕೊಂಡೋಗಿ ಕನ್ಫೆಷನ್ ರೂಮಲ್ಲಿ ಬುದ್ಧಿವಾದ ಬೇರೆ ಹೇಳ್ತಾ ಇದ್ದಾರೆ. ಹಿಂಗೆ ಮಾಡು, ಹಂಗೆ ಮಾಡು, ಚೆನ್ನಾಗಿ ಆಡ್ತೀಯ. ಬಂದು ಅದೇ ಹೇಳಿದ್ನಲ್ಲ, ನಾಯಿ ಬಾಳ ಡುಂಕು ಬಂದು ನಮ್ಮ ಉಗ್ರಂ ಮಂಜು ಹತ್ರ ಹಿಡ್ಕೊಂಬಿಟ್ರು. ನೀನು ಆಗ್ಬಿಡೋ, ನೋಡೋಣ ಕ್ಯಾಪ್ಟನ್ನು, ನಾನು ಏನು ಮಾಡ್ತೀನಿ ನೋಡು, ಅದು ಇದು ನೋಡ್ತೀಯಾ ಇಡ್ತೀಯಾ ಅದು ಅಷ್ಟು ಮಾತ್ರ ಅಲ್ಲ, ಲೇಡೀಸ್ ಬಗ್ಗೆನೂ ಸ್ವಲ್ಪ ಕೇವಲವಾಗಿ ಮಾತಾಡಿದ್ದಾರೆ. ಅವ್ರ ಬಟ್ಟೆಗಳ ಬಗ್ಗೆ ತುಂಬ ಅಸಹ್ಯವಾಗಿ ಮಾತಾಡಿದ್ದಾರೆ. ಅದನ್ನು ಕೆಲವರು ಹೋಗಿ ರಿಪೋರ್ಟು ಮಾಡಿದ್ರು. ಇದ್ರ ಏನಾಗ್ತಾಯಿದೆ ಗೊತ್ತಿಲ್ಲ. ಶನಿವಾರ ಟೆಕ್ನಿಕಲ್ಸ್ ಅವರು ಹೆಲ್ಮೆಟ್ ಆಗಲೇಬೇಕು. ಅದಾಗಿಲ್ಲ ಅಂದರೆ ಭಾರಿ ಅನ್ಯಾಯ ಇದು. ಯಾಕೆಂದರೆ ಬೇರೆಯವ್ರು ಆಗ್ತಾರೆ ಬಿಡ್ತಾರೆ, ಅದು ಬೇರೆ ವಿಷಯ. ಇವರು ಆಗಲೇಬೇಕು. ಆ ಲೆವೆಲ್ಗೆ ಮಾತಾಡಿದ್ದಾರೆ. ಸ್ವಲ್ಪನೂ ಬುದ್ಧಿ ಏನೇ ಇಲ್ಲ ಮನುಷ್ಯನಿಗೆ. ಉಗ್ರಂ ಮಂಜು ಏನು ಚೆನ್ನಾಗಿ ಆಡ್ತಾಯಿದ್ದಾರೆ, ಸೂಪರಾಗಿ ಆಡ್ತಾಯಿದ್ದಾರೆ ಅಲ್ವಾ? ಆ ಥರ ಆಗ್ಬಿಟ್ಟು ಏನು ನಿಮ್ಮದು ಮೂವಿಲಿ ಉಗ್ರಮಲ್ಲಿ ಇದು ಮಾಡಿಬಿಟ್ರೆ ನೋಡಿ, ನಾನು ರಿಯಲಾಗಿ ಅದು ಡಾನ್ ಕನಲ್ಲ, ಅದು ಏನು ಇಷ್ಟೆಲ್ಲ ತಗೊಂಡೋಗಿ ಒಳಗಾಕ್ಬೇಕು. ರಿಯಲ್ ಡಾನ್ ತಾನೇ ತಗೊಂಡೋಗಿ ಒಳಗಾಕ್ಬೇಕು. ಲಾಯರ ಪಾರ್ಟಿ ಇದು ರೌಡಿ ಇದು ಮಾಡ್ತಾವನ ಏನೂ ಗೊತ್ತಿಲ್ಲ. ಈ ದಿವಸ ಏನಕ್ಕೆ ಇಟ್ಕೊಂಡಿದ್ದಾರೆ? ಸುದೀಪ್ ಸರ್ ಹತ್ರ ಬಂದಮೇಲೆ ಉಗಿಸ್ ಕಳಿಸ್ತಾರೆ ಏನೋ, ಅದು ಒಂಥರ ಒಳ್ಳೆಯದು. ಸುಮ್ಮನೆ ಕಳಿಸ್ಬಾರ್ದು ನನ್ನ ಮಕ್ಕಳನ್ನ, ಉಗಿಸ್ ಕಳಿಸ್ಬೇಕು. ಈಗ ಟಾಸ್ಕ್ ವಿಷಯಕ್ಕೆ ಬರೋಣ. ಸೊ ಇವ್ರಿಗೋಸ್ಕರ ಕ್ಯಾಪ್ಟನ್ಸಿ ಟಾಸ್ಕು, ಸ್ವರ್ಗದವ್ರಿಗೋಸ್ಕರ ನರಕದವ್ರು ಆಡಬೇಕು. ಸೊ ಮ್ಯಾಕ್ಸಿಮಮ್ಮು ಇವ್ರಿಗೆ ತ್ರಿವಿಕ್ರಮ್ ಅವ್ರಿಗೆ ಗೋಲ್ಡ್ ಸುರೇಶು ಆಡ್ತೀನಿ ಅಂತ ಹೇಳಿದ್ರು. ಇವ್ರನ್ನ ಚೈತ್ರಾ ಕುಂದಾಪುರನ ಆಲ್ಮೋಸ್ಟ್ ಯಾರೂ ತಗೊಂಡಿಲ್ಲ ಮ್ಯಾಕ್ಸಿಮಮ್ ಜನ. ಆಮೇಲೆ ಇವರು ಯಾರಿಗೆ ಹಂಸ ಅವ್ರಿಗೆ, ಯಾರದು ಅವ್ರ ಹೆಸರು ಗೊತ್ತಾಗ್ತಾರೆ, ನರಕದಲ್ಲಿ ಸ್ವಲ್ಪ ದಪ್ಪ ಬಾಡಿ ಬಿಟ್ಟಿರ್ತಾರೆ, ಅವರು ಆಡಿದ್ರು. ಆಮೇಲೆ ಇವರು ಚೈತ್ರಾ ಕುಂದಾಪುರ ಅವರು ಇನ್ನೊಬ್ಬರು ಲೇಡಿಗೆ ಆಡಿದ್ರು. ಗೋಲ್ಡ್ ಸುರೇಶು ತ್ರಿವಿಕ್ರಮ್ಗೆ ಆಡಿದ್ರು. ಅವರು ಅಲ್ಲಿ ಹೇಗೆ ಆಟ ಅಂದರೆ, ಒಂದಿದ್ರ ಮೇಲೆ ವಾಲ್ ಥರ ಇದೆ, ಅಲ್ಲಿ ಮೊಳೆಗಳು ಹೊಡೆದು ಇಟ್ಬಿಡ್ತಾರೆ, ದೊಡ್ಡ ದೊಡ್ಡ ಮೊಳೆಗಳು ಹೊಡೆದು ಇಟ್ಬಿಡ್ತಾರೆ. ಆ ಮೊಳೆಗಳ ಮೇಲೆ ನಿಲ್ಲಬೇಕು. ಆಮೇಲೆ ಒಂದೊಂದು ಮೊಳೆಯಾಗಿ ತೆಗಿತಾರೆ. ಅವರು ಅದನ್ನು ಇದು ಮಾಡಿ ಬೇರೆ ಮೊಳೆಗೆ ಶಿಫ್ಟಾಗಿ ನಿಲ್ಲಬೇಕು. ಈ ಥರ ಎಲ್ಲ ಕಡೆ ಎಲ್ಲರೂ ನಿಂತಿದ್ರು. ಇವ್ರು ಗೋಲ್ಡ್ ಸುರೇಶ್ ಅವರು ಒಂದು ಕಡೆ ನಿನ್ನೆಲ್ಲ ಪಾರ್ಟಿ ಎಲ್ಲರಿಗೂ ಹಿಂಸೆ ಕೊಟ್ಟು ಅಲ್ಲಿಂದ ಇಲ್ಲಿಂದ ಅಲ್ಲಿ ಇಳಿದು ಕೆಳಗೆ ಬಿದ್ದೇ ಹೋಗ್ಬಿಟ್ರು. ಲಾಸ್ಟಲ್ಲಿ ಹಂಸ ಅವರು ಅದೇ ಬಾರಿ ಬಿಲ್ಡರ್ ಥರ ಇದ್ದಾರಲ್ಲ, ಅವ್ರ ಹೆಸರು ಗೊತ್ತಾಗಿಲ್ಲ, ಅವರು ವಿನ್ ಮಾಡಿಕೊಟ್ರು. ಹಂಸ ಆದವರು ಈ ವೀಕ್ ಕ್ಯಾಪ್ಟನ್ ಆಗ್ತಾರೆ. ಅದಕ್ಕೆ ಮುಂಚೆನೇ ಇವರು ಯಾರೋ ಅವನು ಲಾಯರು ಇವ್ರಿಗೆ ಹೇಳ್ಬಿಟ್ಟಿದ್ರು. ಇವರು ಯಾರು ಉಗ್ರಂ ಮಂಜುಗೂ ಯಮನ ಅವ್ರಿಗೂ ಸಿಗಾಕೊಂಬಿಡ್ತು. ಅದು ಇದೊಂದು ಮಾತುಗಳು. ಇಲ್ಲಿ ಉಗ್ರಂ ಮಂಜುದು ತಪ್ಪು, ಯಾಕಂದ್ರೆ ತುಂಬ ಮಾತಾಡ್ತಾಯಿದ್ರು. ಇವರು ಯಮನವ್ರು ಕರೆಕ್ಟಾಗಿ ಮಾತಾಡಿದ್ರು. ಇದು ಮಾಡೋದು ನೋಡೋಣ. ಸುದೀಪ್ ಸರ್ ಬಂದು ಇವತ್ತು ನಾಳೆ ಏನು ಹೇಳ್ತಾರೆ, ಏನು ಕ್ಲಾಸ್ ತಗೊಳ್ತಾರೆ ಅಂತ ಅಲ್ವಾ? ಬಟ್ ನೆನ್ನೆ ಕಂಪ್ಲೀಟ್ ಪ್ಯಾಕೇಜು. ಓಕೆ, ಲವ್ ಕೆಲವು ಕಡೆ ಹೋಗ್ತಾ ಇದೆ, ಫೈಟಿಂಗು, ತಲೆಕೆಟ್ಟ ಸ್ಟೇಟ್ಮೆಂಟ್ಗಳು, ಓಕೆ, ಟಾಸ್ಕು, ಊಟ, ಆಮೇಲೆ ಊಟಕ್ಕೆ ಜಗಳಗಳು, ಇದೆಲ್ಲ ನಡೀತಾ ಇದೆ. ಯಾಕಂದರೆ ಬೀಗ ಬಿಟ್ಬಿಟ್ಟು ಹೋಗ್ಬಿಟ್ರು ತ್ರಿವಿಕ್ರಮ್ ಅವರು. ಇವರು ಚೈತ್ರ ಮತ್ತು ಗೋಲ್ಡ್ ಸುರೇಶ್ ಅದು ಇಟ್ಕೊಂಡು ಕೊಡೋದೇ ಇಲ್ಲ ಅಂತ ಹೇಳಿದ್ರು.
ಏನಪ್ಪ ಅದು ಟಾಸ್ಕು ಅಂತ ಇದ್ದಾರೆ, ನೋಡಬೇಕು ಏನಂತ. ಎಷ್ಟು ಜನ ಈಗ ಸ್ವರ್ಗಕ್ಕೆ ಎಷ್ಟು ಜನ ಬರ್ತಾರೆ, ಸ್ವರ್ಗದಿಂದ ನರಕಕ್ಕೆ ಎಷ್ಟು ಜನ ಹೋಗ್ತಾರೆ, ಅದು ಡಿಸಿಷನ್ ಬಂದು ಕ್ಯಾಪ್ಟನ್ ಮಾಡ್ಬೋದಂತೆ. ಹೆಂಗೆ ಮಾಡ್ತಾರೆ, ಇದು ಸೂಪರಾಗಿರುತ್ತೆ ಈ ಸಲ. ನೆಕ್ಸ್ಟ್ ವೀಕಿಂದ ಶುರು ಆಗುತ್ತೆ. ಈಗ ಇಷ್ಟು ಹೇಳಿ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾಳೆ ವಿಡಿಯೋ ಬರೋಲ್ಲ ನಿಮಗೆ, ಯಾಕಂದರೆ ಮೊದಲೇ ಹೇಳಿದ ಸಾಟರ್ಡೆ ಪಂಚಾಯತಿ ನಡೆಯುತ್ತೆ ಅಲ್ವಾ, ಆಮೇಲೆ ಸಂಡೇ ಸೂಪರ್ ಸಂಡೇ, ಇದು ಎರಡೂ ಸೇರಿ ಮಂಡೇ ಮಾಡೋಣ. ಯಾಕಂದರೆ ಎರಡು ಕಂಟಿನ್ಯೂಷನ್ ಪ್ರೋಗ್ರಾಮು. ಅವರು ಒಂದೇ ಥರ ಶೂಟ್ ಮಾಡಿರ್ತಾರೆ, ನಾವು ಒಂದೇ ಸಲ ಅದನ್ನು ಮಂಡೇ ರಿವ್ಯೂ ಮಾಡೋಣ. ಓಕೆ, ಇಷ್ಟರಲ್ಲಿ ನಾನು ವಿಡಿಯೋನ ಮುಗಿಸ್ತೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ, ಯಾಕಂದರೆ ನಿಮ್ಮ ಮೋಟಿವೇಶನು, ನಿಮ್ಮ ಸಬ್ಸ್ಕ್ರಿಪ್ಷನ್ ನಮಗೆ ಮುಖ್ಯ. ಥ್ಯಾಂಕ್ ಯು ಗೈಸ್, ಬಾಯ್ ಬಾಯ್.